ಕೋಳಿ, ಈರುಳ್ಳಿ ಹಾಗೂ ಮೇಕೆ ತೂರಿ ಹರಕೆ ತೀರಿಸಿದ ಭಕ್ತರು. ಲಕ್ಷಾಂತರ ಭಕ್ತರ ನಡುವೆ ಅದ್ಧೂರಿಯಾಗಿ ಜರುಗಿದ ಗೌರಸಮುದ್ರ ಮಾರಮ್ಮ ದೇವಿ ಜಾತ್ರೆ. ಎತ್ತ ನೋಡಿದರೂ ಜನ ಸಾಗರ. ಊಘೆ ಊಘೆ ಮಾರಮ್ಮ ಎಂಬ ಘೋಷಣೆ, ಕಲ್ಲಿನ ಕಂಬ ಹತ್ತಿ ದೀಪ ಹಚ್ಚಿದಂತೆಯೇ ಮುಗಿಲು ಮುಟ್ಟಿದ ಭಕ್ತರ ಜಯ ಘೋಷ. ಈರುಳ್ಳಿ, ಕೋಳಿ, ಶೇಂಗಾ ತೂರಿ ಹರಕೆ ತೀರಿಸಿದ ಭಕ್ತರು. ಇಂತಹ ದೃಶ್ಯ ಕಂಡು ಬಂದಿದ್ದು ಎಲ್ಲಿ ಗೊತ್ತೇ? ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗಡಿ ಗ್ರಾಮವಾದ ಗೌರಸಮುದ್ರ ತುಂಬಲು ಎಂಬ ಪ್ರದೇಶದಲ್ಲಿ ಇಂದು ಜರುಗಿದ ಗೌರಸಮುದ್ರ ಮಾರಮ್ಮ ದೇವಿ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯ ನಂತರ ಬರುವ ಮಂಗಳವಾರ ನಡೆಸಿಕೊಂಡು ಬರುವ ಮಾರಮ್ಮ ದೇವಿ ಜಾತ್ರೆಗೆ ಈ ವರ್ಷ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿದರು. ಬೆಳಗಿನ ಜಾವದಿಂದಲೇ ಭಕ್ತರು ಬೇವಿನ ಸೊಪ್ಪು ಹಿಡಿದು ತುಂಬಲು ಕಟ್ಟೆಯ ಪ್ರದಕ್ಷಿಣೆ ಹಾಕಿದರು. ದೇವಸ್ಥಾನದಲ್ಲಿ ಬೆಳಗ್ಗೆ 10 ಗಂಟೆಗೆ ವೇಳೆಗೆ ಮಹಾಮಂಗಳಾರತಿ ಸಲ್ಲಿಸಿದ ನಂತರ ದೇವಿ ಮೂಲ ವಿಗ್ರಹವನ್ನು 4 ಕಿಲೋಮೀಟರ್ ದೂರದ ತುಂಬಲು ಎಂಬಲ್ಲಿಗೆ ಮೆರವಣಿಗೆ ಕರೆದುಕೊಂಡು ಹೋಗಲು ಚಾಲನೆ ನೀಡಲಾಯಿತು. ದಾರಿಯುದ್ದಕ್ಕೂ ಹರಕೆ ಹೊತ್ತ ಭಕ್ತರು ಕೋಳಿ, ಮೆಣಸು, ವಿವಿಧ ಧಾನ್ಯ, ಈರುಳ್ಳಿಯನ್ನು ತಂದು ತೋರಿದರು. ಉರಿಮೆ, ಚಾಮರ, ತಪ್ಪಡೆ, ಡೊಳ್ಳು ವಾದ್ಯಗಳು ಸೇರಿದಂತೆ 16 ಬುಡಕಟ್ಟು ಸಂಸ್ಕೃತಿಗಳ ಗಮನ ಸೆಳೆದವು. ಮಾರಮ್ಮ ದೇವಿ ತುಮಲಿಗೆ ಆಗಮಿಸಿದಾಗ ಇಲ್ಲಿ ನೆರೆದಿದ್ದ ಭಕ್ತರು ತಾವು ಬೆಳೆದಿದ್ದ ಈರುಳ್ಳಿ, ಶೇಂಗಾ ಹಾಗೂ ಇತರೆ ಧಾನ್ಯ, ಕೋಳಿ, ಮೇಕೆ ಮರಿ ತೂರಿ ಹರಕೆ ತೀರಿಸಿದ್ದಾರೆ. ಭಕ್ತರು ತೂರಿದ ಮೆಣಸು ಆರಿಸಿಕೊಂಡು ಅನೇಕರು ಮನೆಗೆ ತೆಗೆದುಕೊಂಡು ಹೋದರು. ಅದನ್ನು ಬಳಸಿದರೆ ಚರ್ಮ ವ್ಯಾಧಿ, ರೋಗ ರುಜಿನ ಬರುವುದಿಲ್ಲ ಎಂಬ ನಂಬಿಕೆ ಇದೆ. ದೇವಿ ತುಂಬಲು ಪ್ರವೇಶ ಮಾಡುತ್ತಿದ್ದಂತೆಯೇ ಭಕ್ತರು ಜಯಘೋಷ ಮುಗಿಲು ಮುಟ್ಟಿತು. ಜನಸಂದಣಿ ನಿಯಂತ್ರಿಸಲು ಇಲ್ಲಿನ ಪೊಲೀಸರು ಸಾಹಸ ಪಡಬೇಕಾಯಿತು. ಆಂಧ್ರ ಪ್ರದೇಶ, ತೆಲಂಗಾಣ, ದಾವಣಗೆರೆ, ಬಳ್ಳಾರಿ, ತುಮಕೂರು ವಿವಿಧ ರಾಜ್ಯಗಳಿಂದ ಈ ಜಾತ್ರೆಗೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತಾಯಿ ಮಾರಮ್ಮ ದರ್ಶನ ಪಡೆದರು. ಜಾತ್ರೆಗೆ ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿ, ಕಾಂಗ್ರೆಸ್ ಮುಖಂಡರಾದ ಯೋಗೇಶ್ ಬಾಬು, ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡರು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೋಬಣ್ಣ, ಡಿವೈಎಸ್ಪಿ ಟಿವಿ ರಾಜಣ್ಣ, ಉಪ ವಿಭಾಗಾಧಿಕಾರಿ ಮೆಹಬೂಬ್ ಜಲಾನಿ, ತಹಶೀಲ್ದಾರ್ ರೆಹಮ್ ಪಾಷಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಭಕ್ತರು ಭಾಗಿಯಾಗಿ ತಾಯಿಯ ಆಶೀರ್ವಾದ ಪಡೆದರು. ನಮ್ಮ ರಾಜ್ಯದ ಸುತ್ತಮುತ್ತ ಲಕ್ಷಾಂತರ ಜನರು ಬರ್ತಾರೆ. ನಮ್ಮ ರಾಜ್ಯ ಮಾತ್ರ ಅಲ್ಲ, ಸುತ್ತಮುತ್ತದ ಆಂಧ್ರ ಪ್ರದೇಶದ ಜನರಾಗಿರ್ಬೋದು, ಬೇರೆ ರಾಜ್ಯದ ಜನರಾಗಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಂಭ್ರಮದಿಂದ ಆಗಮಿಸಿ ಈ ಒಂದು ಜಾತ್ರೆಯನ್ನು ಮಾಡ್ತಾರೆ. ಈ ಒಂದು ಜಾತ್ರೆಗೆ ದೇವರಿಗೆ ಬರುತ್ತಲ್ಲ ಸರ್, ಅವಾಗ ತುಂಬ ಜನರು ತಾವು ಬೆಳೆದಂತಹ ಬೆಳೆಗಳಾಗಿರ್ಬೋದು, ಶೇಂಗಾ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಏನೇನು ಬೆಳೆದಿದ್ದಾರೆ ರೈತರು ಅವೆಲ್ಲ ತಂದು ದೇವರಿಗೆ ಅರ್ಪಿಸೋದನ್ನು ನೋಡಿದ್ದೀವಿ. ಮತ್ತು ದೇವ್ರು ಬರೋ ಟೈಮಲ್ಲಿ ಕೋಳಿನೂ ಸಹ ದೇವ್ರ ಮೇಲೆ ತೂರ್ತಾರೆ. ಅಂದರೆ ಅಷ್ಟು ದೇವ್ರ ಮೇಲೆ ಭಕ್ತಿ. ತಾವೇನು ರೋಗ ರುಜಿನಗಳಾಗಿರ್ಬೋದು, ಕಾಯಿಲೆಗಳಾಗಿರ್ಬೋದು, ಮಕ್ಕಳಿಗೆ ತಮ್ಮ ಮೊಮ್ಮಕ್ಕಳಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಜಾತ್ರೆಗೆ ಬಂದುಬಿಟ್ಟು ಹರಕೆಗಳನ್ನು ತೀರಿಸೋದನ್ನು ನೋಡ್ತೀವಿ ನಾವು ಸರ್. ಇದು ಪ್ರತಿ ವರ್ಷವೂ ನಡೆಯುತ್ತೆ. ಇದು ಶ್ರಾವಣ ಮಾಸದ ಕೊನೆಯ ವಾರದಲ್ಲಿ ನಾವು ಈ ಜಾತ್ರೆಯನ್ನು ನೋಡ್ಬೋದು. ಈ ಜಾತ್ರೆ ಮುಗಿಸ್ಕೊಂಡು ಇನ್ನು ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮಾರಮ್ಮಗಳು ಸ್ಟಾರ್ಟ್ ಆಗೋದನ್ನು ಸರ್. ಆ್ಯಕ್ಚುಲಿ ಗೌರಸಮುದ್ರದಿಂದ ದೇವರು ಬರೋದೇ ಮಧ್ಯಾಹ್ನ ಕರೆಕ್ಟ್ 12 ಗಂಟೆಗೆ ಸರಿಯಾಗಿ ಈ ಒಂದು ತುಂಬಲಿಗೆ ಬಂದು ನೆಲೆಸ್ತಾರೆ. ಹಂಗಾಗಿ ಮಧ್ಯಾಹ್ನ ಮಾರಮ್ಮ ಅಂತಲೇ ಮಾರಿ ಮಹೇಶ್ವರಿ ಗೌರಸಮುದ್ರ ಮಾರಮ್ಮಂಗೆ ಹೆಸರುವಾಸಿಯಾಗಿದೆ ಸರ್. ನಾವು ಪ್ರತಿ ವರ್ಷ ಬರ್ತೀವಿ ಸರ್. ಆಗದೇ ಇದ್ದರೆ ಮರಿಪರ್ಷೆಗಾದರೂ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಈ ಸರಿ ಜಾತ್ರೆಗೆ ಬರೋ ಅವಕಾಶ ಸಿಕ್ಕಿದೆ.